ದರ್ಶನ ತೊಗೊಂಡು ಹೋಗ್ತಿದ್ರಂತ. ಹಿಂಗೆ ಅನೇಕ ಮಹಾತ್ಮರು ಬರ್ತಿದ್ದರು. ಅದರೊಳಗೆ ಲಚ್ಚಾಣದ ಸಿದ್ಧಲಿಂಗ ಮಹಾರಾಜರು ಒಂದು ಸಾರಿ ಶಿವರಾತ್ರಿ ಜಾತ್ರೆಗೆ ಸಿದ್ಧಾರೂಢರ ಮಠಕ್ಕೆ ಹೋಗ್ಬೇಕನಿಸಿ ಲಚ್ಚಾಣದಿಂದ ಸಿದ್ದಪ್ಪ ಮಹಾರಾಜರು ಬಂದುಬಿಟ್ರಂತ. ಶಿವರಾತ್ರಿ ಮರನೇ ದಿನ ಜಾತ್ರೆ ಮುಗಿದ ಮರನೇ ದಿವಸ ಭಾಳ ಗದ್ದಲಿತ್ತು. ಒಳಗೆ ಸಿದ್ಧಾರೂಢ ಅಪ್ಪಗಳಿಗೆ ದರ್ಶನ ತೊಗೊಳಕ್ಕೆ ಜಾತ್ರೆ ಮಂದಿ ಹಂಗೆ ಪಾಳೆ ಹಚ್ಚಿ ನಿಂತಿತ್ತು. ಆವಾಗ ಏನಾತಂದ್ರೆ ಲಚ್ಚಾಣ ಸಿದ್ದಪ್ಪ ಮಹಾರಾಜರು ಒಳಗೆ ಹೋಗ್ಬೇಕಂತ ಪ್ರಯತ್ನ ಪಟ್ಟರು, ಯಾರೂ ಅವ್ರನ್ನ ಬಿಡಲಿಲ್ಲ ಒಳಗೆ. ಸಿದ್ದಪ್ಪ ಮಹಾರಾಜರು ಅಂದರು, ನಾ ಅಲ್ಲಿಂದ ಇಲ್ಲಿ ತನಕ ಬಂದೆ, ನೀವು ಸಿದ್ಧಾರೂಢ ಒಳಗೆ ಕುಂತು ಬಿಟ್ಟ, ಇವ್ರು ನೋಡ್ರಿ ನನ್ನ ಯಾರೂ ಗುರ್ತು ಹಿಡಿವಲ್ರು, ಅವ ನನ್ನ ಹಂತಕ್ಕೆ ಬರೋ ಹಂಗೆ ಮಾಡೋಣ ನಿಂದ್ರೆ ಒಂದು ಮಜಾ ಮಾಡೋಣ ಅಂಥೇಳಿ ಸಿದ್ದಪ್ಪ ಮಹಾರಾಜರು ಏನು ಮಾಡಿದ್ರಂದ್ರೆ ಲಚ್ಚಾಣದವರು ಅಲ್ಲೇ ಕೆರೆ ದಂಡಿ ಮೇಲೆ ಹೋಗಿ ಕುಂತ ತಮ್ಮ ಜೋಳಿಗೆ ಒಳಗೆ ಕೈ ಹಾಕಿ ಒಂದೊಂದು ಬುಂದೆದು ಉಂಡು ಅಲ್ಲಿದ್ದು ಹುಡುಗರಿಗೆ ಕೊಡಾಕತ್ರಂತ. ಹುಡುಗರಿಗೆ ಒಂದೊಂದು ಬುಂದೆ ಉಂಡು ಕೊಡಾಕತ್ರು. ಆ ಹುಡುಗ ಹೋಗಿ ಇವ್ಗೆ ಹೇಳ್ತು, ಈ ಹುಡುಗ ಅವಂಗೆ ಹೇಳ್ತು. ಹಂಗೆ ಜಾತ್ರೆ ಮಂದಿಗೆಲ್ಲ ಸುದ್ದಿ ಆಯ್ತು. ಒಬ್ರು ಯಾರೋ ಮಹಾತ್ಮರು ಕೆರೆ ಕಟ್ಟಿ ಮೇಲೆ ಕುಂತಾರ, ಜೋಳಿಗ್ಯಾಗಿನ ಪ್ರಸಾದ ಕೊಡಾಕತ್ತಾರ ಅಂಥೇಳಿ ಒಬ್ಬೊಬ್ರು ಅನ್ಕೊಂತು ಸಿದ್ಧಾರೂಢ ಅಪ್ಪುಗಳ ಹಂತಕ್ಕೆ ಹತ್ತಿದ ಪಾಳೆ ಹೊಳ್ಳಿ ಎಲ್ಲಿ ಹತ್ತಪ್ಪ ಅಂದ್ರೆ ಲಚ್ಚಾಣ ಸಿದ್ದಪ್ಪ ಮಹಾರಾಜನ ಜೋಳಿಗ್ಯಾಗಿನ ಉಂಡಿ ತೊಗೊಳಕ್ಕೆ ಪಾಳೆ ಹತ್ತಂತೆ. ಒಂದು ಅರ್ಧ ತಾಸಿನಾಗ ಸಿದ್ಧಾರೂಢರ ಮುಂದೆ ಭಕ್ತರ ಸಂಖ್ಯೆ ಕಡಿಮೆ ಆಯ್ತು. ಸಿದ್ಧಾರೂಢ ಅಪ್ಪುಗಳು ಭಕ್ತರನ್ನ ಕೇಳಿದ್ರಂತ, ಯಾಕೆ ಓಪ ಮಂದಿ ಕಡಿಮೆ ಆತಲ್ಲ ಒಮ್ಮೆ ಅಂದ್ರಂತ. ಅಲ್ಲೇ ಇದ್ದಂಥ ಭಕ್ತರು ಹೇಳಿದ್ರು ಸಿದ್ಧಾರೂಢ ಅಪ್ಪುಗಳಿಗೆ, ಇಲ್ಲಪ್ಪ ಕೆರೆ ದಂಡಿ ಮೇಲೆ ಒಬ್ಬ ಮಹಾತ್ಮ ಬಂದಾನು, ಅವ ಜೋಳಿಗ್ಯಾಗಿಂದ ತೆಗೆದು ಒಂದೊಂದು ಉಂಡಿ ಕೊಡಾಕತ್ತಾನು, ಆ ಉಂಡಿ ತೊಗೊಳಕ್ಕೆ ಪಾಳೆ ಹಚ್ಚಾರಪ್ಪ ಅಂದರು. ಆವಾಗ ಸಿದ್ಧಾರೂಢ ಅಪ್ಪುಗಳು ಅಂದರು, ಯಾರು ಕೇಳಿಬಪ್ಪ ಅವ್ರನ್ನ ಅಂದರು. ಅವ್ರು ಓಡಿಕೊಂತ ಬಂದರು. ಸಿದ್ದಪ್ಪ ಮಹಾರಾಜರಂತೆ ನಿಂತ, ಯಪ್ಪ ತಾವು ಯಾರು ಅಪ್ಪುಗಳಿಗೆ ಕೇಳಾಕತ್ತಾರ ಅಂದ ಕೂಡಲೇ ಒಳಗೆ ಯಾವ ಕುಂತಾನಲ್ಲ ಅವ ಹೊರಗೆ ಕುಂತಾನ ಅಂತ ಹೇಳಂತಂದ್ರು ಅವ್ರು. ಅಷ್ಟು ಅನುಗುಡ್ದ ಸಿದ್ಧಾರೂಢರಿಗೆ ಓಡಿ ಬಂದವನ್ನ ಹೇಳಿದೆ, ಯಪ್ಪ ಒಳಗೆ ಕುಂತಾವ ಹೊರಗೆ ಕುಂತಾನ ಅಂತ ಹೇಳಿ ಅವಾಗಂತ ಹೇಳಾಕತ್ತಾರ ಅಂತ ಕೂಡಲೇ ಸಿದ್ಧಾರೂಢ ಅಪ್ಪುಗಳು ಕಾಲಾಗಿನ ಚಪ್ಪಲಿಯನ್ನು ಸಹಿತ ಹಾಕೊಳ್ಳಾರ್ದ ಓಡ್ಕೊತ ಬಂದ್ರಂತ. ಓಡ್ಕೊತ ಬರ್ಗುಡ್ದ ಯಾವಾಗ ಸಿದ್ದಪ್ಪ ಮಹಾರಾಜರು ಸಿದ್ಧಾರೂಢರನ್ನ ನೋಡಿದರು, ಸಿದ್ಧಾರೂಢರು ಯಾವಾಗ ಸಿದ್ದಪ್ಪ ಮಹಾರಾಜನ ನೋಡಿದ್ರು, ಇಬ್ಬರು ಕೂಡಿ ಆಲಿಂಗನ ಮಾಡ್ಕೊಂಡ್ರಂತ. ಇಬ್ಬರು ಕಣ್ಣಾಗ ನೀರು ಹೊಕ್ಕಿತ್ತಂತೆ. ಅಷ್ಟು ಅನುಗುಡ್ದ ಮಂಟೂರು ರಾಚಪ್ಪ ಅಂಥೇಳಿ ಒಳಗೆ ಅಡುಗೆ ಮೇಡಮ್ ಮುಖ್ಯಸ್ಥ ಮಠದಾಗ, ಸಿದ್ಧಾರೂಢ ಮಠದಾಗ ರಾಚಪ್ಪ ಓಡಿ ಬಂದವನ, ಯಪ್ಪ ಭಕ್ತರಿಗೆ ಪ್ರಸಾದಕ್ಕೆ ಮಧ್ಯಾಹ್ನ ಪ್ರಸಾದಕ್ಕೆ ಮಾಡಿಟ್ಟಿದ್ದು ಒಂದು 30,000 ಉಂಡಿದ್ದು ಯಪ್ಪ, ಎಲ್ಲ ಖಾಲಿ ಆಗಿದಾವೆ, ಹೆಂಗೆ ಖಾಲಿ ಆಗಿದಾವೆ ಗೊತ್ತಿಲ್ಲ ಅಂತಂದು ನಾವು. ಆವಾಗ ಸಿದ್ಧಾರೂಢರು ಅಂದರು, ಸಿದ್ದಪ್ಪ ಎಲ್ಲಿಯೂ ಕೊಟ್ಟೆವು, ಉಂಡಿ ಜೋಳಿಗೆಗಿನೂ ಕೊಟ್ಟೆವು, ನಮ್ಮ ಮಠದಾಗಿನೂ ಕೊಟ್ಟೆವು ಅಂತಂದ್ರಂತ. ನಾನು ಜೋಳಿಗೆ ಎಲ್ಲಿ ಬರ್ಬೇಕು, ಮತ್ತು ಸಿದ್ಧಾರೂಢನ ಜೋಳಿಗೆ ದೇಶಕ್ಕೆಲ್ಲ ಹೋಳಿಗೆ ಅಂತಿದ್ರಲ್ಲ, ಅದಕ್ಕೆ ನೀನು ನೆನೆಸುವಂಥ ಜೋಳಿಗೆ ಕೈ ಹಾಕ್ತೀನಿ, ಆ ಕೈ ನಿನ್ನ ಅಡುಗೆ ಮನೆಯಾಗ ಹೊಕ್ಕಿತ್ತು, ನಾ ಏನು ಮಾಡಲಿ ಅಂತಂದ್ರು. ಆತ ನಡಿ ಭಾಳ ಚೆನ್ನಾಗಿ ಹೋಗು ನಡಿ ಅಂತ ಹೇಳ್ಕಾರ. ಇಬ್ಬರು ಮಹಾತ್ಮರು ಇಬ್ಬರು ಕೂಡಿ ಮತ್ತು ಹೊಳ್ಳೆ ಅಡುಗೆ ಮನೆ ಒಳಗೆ ಬಾಗಿಲಿಗೆ ಪೂಜೆ ಮಾಡಿಸಿ ಬಾಗಿಲ ತೆಗಿಸ್ರಂತ. ಉಂಡಿ ಹೆಂಗಿದ್ವು ಹಂಗೆ ಇದ್ದು ಅಂತ. ಆವಾಗ ಲಚ್ಚಾಣ ಸಿದ್ದಪ್ಪ ಮಹಾರಾಜರು ಅಂದ್ರಂತ, ನಾ ಬರ್ಗುಡ್ದ ಸುಮ್ಮನೆ ನನಗೆ ನೀ ದರ್ಶನ ಕೊಟ್ಟು ಬಿಟ್ಟಿದ್ದೆ ಅಂದ್ರೆ ಇಷ್ಟು ಗದ್ದಲ ಹಾಕಿರ್ಕಿಲ್ಲ ನೋಡ್ಯಪ್ಪ ಅಂತಂದರು ಲಚ್ಚಾಣ ಸಿದ್ದಪ್ಪ ಮಹಾರಾಜರು ಸಿದ್ಧಾರೂಢರಿಗೆ. ಸಿದ್ಧಾರೂಢರು ಅಂದ್ರಂತ, ಬಂದ ಕೂಡಲೇ ನಾ ಪಟ್ನ ನಿನಗೆ ದರ್ಶನ ಕೊಟ್ಟಿದ್ನಿಪ್ಪ ಅಂದ್ರೆ ನಿನ್ನ ಮಹಿಮಾ ನನ್ನ ಭಕ್ತರಿಗೆ ಹೆಂಗೆ ಗೊತ್ತಾಕಿತ್ತು, ಅದಕ್ಕೆ ಸುಮ್ಮನೆ ನಾನು ಕುಂತಿದ್ನಿ ಅಂತ ಅವ್ರು ಹೇಳಿದ್ರಂತ. ಸಿದ್ದಪ್ಪ ಮಹಾರಾಜರು ಬಡಗಿತನ ಮಾಡ್ತಿದ್ರು. ಅವರು ಬಂತನಾಳ ಶಿವಯೋಗಿಗಳಿಗೆ 100 ಫುಟ್ಟಿಂದ ಕಟ್ಟಿಗೆ ರಥ ತಯಾರು ಮಾಡಿಕೊಟ್ಟಂಥ ಮಹಾತ್ಮರು ಲಚ್ಚಾಣ ಸಿದ್ದಪ್ಪ ಮಹಾರಾಜರು. ಶ್ರೀಶೈಲದೊಳಗೆ ಕಮರಿ ಮಠದೊಳಗೆ ಹೋಗಿ ಮಲ್ಲಿಕಾರ್ಜುನನ ಸಾಕ್ಷಾತ್ಕಾರ ಮಾಡ್ಕೊಂಡು ಬಂದಂಥ ಮಹಾತ್ಮರು. ಒಂದು ಸರಿ ಏನಾಗಿತ್ತಂದ್ರೆ ಅಕ್ಕಲಕೋಟೆ ಶರಣಪ್ಪನ ಸಾಲ ಭಾಳಾಗಿತ್ತಂತ. ಸಾಲಗಾರರು ಬಂದು ಮನೆಗೆ ಭಾಳ ಕಾಟ ಕೊಡಕತ್ರಂತ. ಸಾಲ ಎಲ್ಲ ಮಾಡಿಕ್ಯಾರ ಭಕ್ತರಿಗೆ ಊಟ ಮಾಡಿಸೋದು, ದಾಸೋಗ ಮಾಡೋದು, ಸಿದ್ಧಾರೂಢನ ಚರಿತ್ರೆ ಹೇಳೋದು ಇದನ್ನ ಮಾಡ್ತಿದ್ದ ಅಕ್ಕಲಕೋಟೆ ಶರಣಪ್ಪ. ಪೂರ್ಣ ಎಲ್ಲ ಇದಾಗಿ ಹೋಗಿಬಿಡ್ತಂತ. ಏನೋ
ಸಾಲಾಗಿಬಿಡ್ತು. ಎಲ್ಲ ಮಂದೆಲ್ಲ ಸಾಲಗಾರರು ಬಂದು ಬೆನ್ನು ಹತ್ತಾಕತ್ರು. ಆವಾಗ ಸುಮ್ಮನೆ ಹೊರಗೆ ಹೋಗೋದು ಚಲೋ ಅಂಥೇಳಿ ಮನೆ ಬಿಟ್ಟಿಕ್ಯಾರ ಅಡ್ಡಾಡ್ಕೊಂತ ಲಚ್ಚಾಣದ ಕಡೆ ಹೊಂಟು ಬಿಟ್ರಂತ ಅಕ್ಕಲಕೋಟೆ ಶರಣಪ್ಪನವ್ರು. ಅಕ್ಕಲಕೋಟೆಗೆ ಹೋಗೋ ಮಟ್ಟ ಶರಣಪ್ಪನವರು ಹೊರಗೆ ಹೋಗೋ ಮಟ್ಟ ಲಚ್ಚಾಣದೊಳಗೆ ಸಿದ್ದಪ್ಪ ಮಹಾರಾಜರು ತಮ್ಮ ಸಮಾಧಿ ಮಾಡ್ಕೊಳ್ಳಾಕ ತೆಗತಿದ್ರಂತ. ತಮ್ಮ ಸಮಾಧಿಗೆ ತೆಗತಿದ್ರು ಅಂಥವ್ರು ಸಿದ್ದಪ್ಪ ಮಹಾರಾಜರ ಲಚ್ಚಾಣದವ್ರು. ಅಕ್ಕಲಕೋಟೆ ಶರಣಪ್ಪ ಏನು ಮಾಡಿದ ಅಂತಂದ್ರೆ ತಂದ ರೇಷ್ಮೆದು ಶಾಲ್ ಇತ್ತಂತ, ಆ ಶಾಲ್ನ್ಯಾಗ ತುಂಬಿ ಆ ಮಣ್ಣು ಹೊರಗೆ ಚೆಲ್ಲಿ ಬರ್ತಿದ್ದಂತ. 2 ತಾಸು ನೋಡಿದ್ರು ಅವರು ಯಾರೋ ಲಚ್ಚಾಣ ಸಿದ್ದಪ್ಪ ಮಹಾರಾಜರು ಮ್ಯಾಲೆ ಒಗೀತಿದ್ರು. ಇವ ತನ್ನ ರೇಷ್ಮೆ ಶಾಲ್ನೊಳಗೆ ಅದನ್ನು ತುಂಬಿ ಹೊರಗೆ ಬರ್ತಿದ್ದ. ಏನೋ ಶರಣ, ನಿಮ್ಮಪ್ಪ ಹುಬ್ಬಳ್ಳಿಯಾಗ ಬಂಗಾರದ ಕಿರೀಟ ಹಾಕ್ಕೊಂಡು ಮೆರ್ಯಾಕತ್ತಾನ, ನಿನ್ನ ಸಾಲ್ಗಾರನ ಮಾಡಿ ಹುಚ್ಚರಂಗೆ ಅಡ್ಡಾಡ್ಸಕತ್ತಾನ. ನೀ ನೋಡಿದ್ರೆ ಸಿಕ್ಕವ್ರ ಮಣ್ಣು ಎತ್ತಾಕತ್ತಿ, ನಿಮ್ಮಪ್ಪ ಇದನ್ನೇ ಕಲಿಸ್ಯಾನ ನಿನಗೆ ಅಂತ ಲಚ್ಚಾಣ ಸಿದ್ದಪ್ಪ ಮಹಾರಾಜರು ಸ್ವಲ್ಪ ಸಿಟ್ಟಿನಿಂದ ಅಕ್ಕಲಕೋಟೆ ಶರಣಪ್ಪಗಂದ್ರಂತೆ. ಆವಾಗ ಅಕ್ಕಲಕೋಟೆ ಶರಣಪ್ಪ ಹೇಳಿದ, ಅಲ್ಲಿ ಬಂಗಾರದ ಕಿರೀಟ ಹಾಕ್ಕೊಂಡು ಕುಂತವನು ನಮ್ಮಪ್ಪನ, ತನ್ನ ಹುಗಿಸ್ಕೊಳಕ್ಕೆ ತಕ್ಕೊಂತ ನಿಂತವನು ನಮ್ಮಪ್ಪನ. ಇಬ್ಬರು ಬೇರೆ ಬೇರೆ ಅಲ್ಲ. ನಾ ಯಾಕೆ ಚಿಂತೆ ಮಾಡಲಿ, ಅಲ್ಲಿ ಸೇವೆ ಮಾಡ್ರು ಅಷ್ಟ, ಇಲ್ಲಿ ಸೇವೆ ಮಾಡ್ರು ಅಷ್ಟ ಅಂದಂತವ. ಆವಾಗ ಲಚ್ಚಾಣ ಸಿದ್ದಪ್ಪ ಮಹಾರಾಜರು ನಗಾಕತ್ರಂತ. ಸಿದ್ಧಾರೂಢ ತನ್ನ ಭಕ್ತರನ್ನ ಶಾನ್ಯರನ್ನ ಭಾಳ ಮಾಡಿದಾನ, ಅದಕ್ಕೆ ಸಿದ್ಧಾರೂಢನ ಭಕ್ತರು ಎಲ್ಲಿದ್ದರೂ ಪಾರಕ್ಕರವರು. ಅದಕ್ಕೆ ನಿಮ್ಮಪ್ಪ ಬಂದು ಎಲ್ಲ ಸಾಲ ತೀರಿಸಿದನು, ಸುಮ್ಮನೆ ಮನೆಗೆ ಹೋಗಂತಂದ್ರಂತ. ಆವಾಗ ಅಕ್ಕಲಕೋಟೆ ಶರಣಪ್ಪನವರು ತಮ್ಮ ಮನೆಗೆ ಹೋಗೋ ಮಟ್ಟ ಅಂದ್ರೆ ಯಾವ ಸಿದ್ದಪ್ಪ ಅಂತ ಹೇಳ್ಕಾರ ಬಂದು ಅವ್ರದ್ದೆಲ್ಲ ಸಾಲ ತೀರಿಸಿ ಹೋಗಿದ್ದ ಅಂತ ಹೇಳ್ಕಾರ. ಮಹಾತ್ಮರ ಚರಿತ್ರೆ ಓದಿದಾಗ ಗೊತ್ತಾಗತ್ತೆ. ಅದಕ್ಕೆ ಎಲ್ಲ ಮಹಾತ್ಮರು ಒಂದೇ ಇರ್ತಾರೆ, ಯಾರೂ ಬೇರೆ ಬೇರೆ ಇರೋದಿಲ್ಲ, ಎಲ್ಲ ಒಂದೇ ಇರ್ತಾರೋ. ಎಲ್ಲರನ್ನೂ ಸಮದೃಷ್ಟಿಯಿಂದ ನೋಡಿದ್ರೆ ನಾವೆಲ್ಲರೂ ಸಹಿತ ಉದ್ಧಾರ ಆಗ್ತೇವೆ. ಅದಕ್ಕಾಗಿ ಲಚ್ಚಾಣ ಸಿದ್ದಪ್ಪನ ಒಂದು ಮಹಿಮೆಯನ್ನು ಕೇಳಿದಂಥ ನಾವೆಲ್ಲರೂ ಪುಣ್ಯಾತ್ಮರಾಗೋಣ. ಸಿದ್ಧಾರೂಢನ ಆಶೀರ್ವಾದನ ಪಡ್ಕೊಂಡು ನಾವೆಲ್ಲರೂ ಸಹಿತ ಧನ್ಯರಾಗೋಣ. ದರ್ಶನ ತೊಗೊಂಡು ಹೋಗ್ತಿದ್ರಂತ. ಹಿಂಗೆ ಅನೇಕ ಮಹಾತ್ಮರು ಬರ್ತಿದ್ದರು. ಅದರೊಳಗೆ ಲಚ್ಚಾಣದ ಸಿದ್ಧಲಿಂಗ ಮಹಾರಾಜರು ಒಂದು ಸಾರಿ ಶಿವರಾತ್ರಿ ಜಾತ್ರೆಗೆ ಸಿದ್ಧಾರೂಢರ ಮಠಕ್ಕೆ ಹೋಗ್ಬೇಕನಿಸಿ ಲಚ್ಚಾಣದಿಂದ ಸಿದ್ದಪ್ಪ ಮಹಾರಾಜರು ಬಂದುಬಿಟ್ರಂತ. ಶಿವರಾತ್ರಿ ಮರನೇ ದಿನ ಜಾತ್ರೆ